ತಮಿಳುನಾಡಿಗೆ ಜಯಲಲಿತಾ ಆಸ್ತಿ ಹಸ್ತಾಂತರ ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಆಸ್ತಿ ವಾಪಸ್ ಜಯಲಲಿತಾ ಒಡವೆಗಳು ಇದೆಲ್ಲವನ್ನ ಕೂಡ ಎಕ್ಸ್ಕ್ಲೂಸಿವ್ ದೃಶ್ಯ ಇದು ಚಿನ್ನದ ಕತ್ತಿ ಚಿನ್ನದ ಡಾಬು ಮತ್ತು ವಿವಿಧ ಒಡವೆಗಳನ್ನ ವಾಪಸ್ ಕೊಡಲಾಗ್ತಾ ಇದೆ ತಮಿಳುನಾಡಿಗೆ ಜಯಲಲಿತಾ ಆಸ್ತಿ ಏನಿತ್ತು ಅದನ್ನ ಹಸ್ತಾಂತರ ಮಾಡಲಾಗ್ತಾ ಇದೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಅದರ ಬೆನ್ನಲ್ಲೇ ಈ ಎಲ್ಲವನ್ನ ಕೂಡ ವಾಪಸ್ ಕೊಡ್ತಾ ಇದ್ದಾರೆ ಜಯಲಲಿತಾರ ಒಡವೆಗಳು ಏನಿತ್ತು ಆ ಒಡವೆಗಳು ಎಲ್ಲವನ್ನ ಕೂಡ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಅದನ್ನ ವಾಪಸ್ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಇದು ಎಕ್ಸ್ಕ್ಲೂಸಿವ್ ದೃಶ್ಯ ಇದು ಅವರು ಯೂಸ್ ಮಾಡ್ತಿದ್ದಂತಹ ಆ ಡಾಬು ಇರಬಹುದು ಅಥವಾ ಚಿನ್ನದ ಕಿರೀಟದ ರೀತಿಯಲ್ಲಿ ಇರುವಂತಹ ಆ ಒಡವೆಗಳು ಏನಿದೆ ಅದೆಲ್ಲವನ್ನ ಕೂಡ ಅವರಿಗೆ ಹಸ್ತಾಂತರ ಮಾಡಲಾಗ್ತಾ ಇದೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿರುತ್ತೆ ಅವರಿಗೆ ಸೇರಿದಂತಹ ಒಡವೆಗಳು ಏನಿದೆ ಅದನ್ನ ವಾಪಸ್ ಮಾಡಬೇಕು ಅಂತ ಹೇಳಿ ಆ ಆದೇಶದಂತೆಯೇ ಈಗ ಆ ಅಮ್ಮ ಅಂತ ಏನ್ ಕರಿತಾ ಇದ್ರು ತಮಿಳುನಾಡಿನಲ್ಲಿ ಜಯಲಲಿತಾ ಅವರು ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ರು ಮುಖ್ಯಮಂತ್ರಿಯಾಗಿ ಅಲ್ಲಿನ ಜನರ ಮನಸ್ಸನ್ನ ಗೆದ್ದಿದ್ರು ಅವರು ಸಾವನ್ನಪ್ಪಿದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತಮಿಳುನಾಡಿನ ಇಡೀ ಜನತೆ ಕಂಬನಿಯನ್ನ ಮಿಡಿದಿತ್ತು ಅವರು ಸಂಪಾದನೆ ಮಾಡಿದಂತಹ ಆ ಒಡವೆಗಳಿರಬಹುದು ಆಸ್ತಿ ಇರಬಹುದು ಅದೆಲ್ಲವನ್ನ ಕೂಡ ಮುಟ್ಟುಗೋಲು ಹಾಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗಿತ್ತು ಈಗ ಸುಪ್ರೀಂ ಕೋರ್ಟ್ ಅಂತಹ ಆ ಆದೇಶದಂತೆ ಅದೆಲ್ಲವನ್ನ ಕೂಡ ವಾಪಸ್ ಮಾಡಲಾಗ್ತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಆ ಒಡವೆಗಳ ಒಂದು ದೃಶ್ಯವನ್ನ ಕೂಡ ಆ ಡಾಬ್ ಇರಬಹುದು ಚಿನ್ನದ ವಸ್ತುಗಳಿರಬಹುದು ಎಲ್ಲವನ್ನ ಜೊತೆಗೆ ಆಸ್ತಿ ಏನಿದೆ ಅವರು ಸಂಪಾದನೆ ಮಾಡಿದಂತಹ ಆಸ್ತಿ ಏನಿದೆ ಅದೆಲ್ಲವನ್ನ ಕೂಡ ವಾಪಸ್ ಕೊಡೋದಕ್ಕೆ ಈಗ ತಯಾರಿ ನಡೆದಿದೆ ತಮಿಳುನಾಡಿಗೆ ಅಮ್ಮನ ಆಸ್ತಿಯನ್ನ ಹಸ್ತಾಂತರ ಮಾಡಲಾಗ್ತಾ ಇದೆ ಡಾಬು ಇರಬಹುದು ಒಡವೆಗಳಿರಬಹುದು ಚಿನ್ನದ ಕತ್ತಿ ಜೊತೆಗೆ ಚಿನ್ನದ ಡಾಬು ವಿವಿಧ ಒಡವೆಗಳು ಇನ್ನಷ್ಟು ಸಾಕಷ್ಟು ಒಡವೆಗಳಿವೆ ಆ ಎಲ್ಲವನ್ನ ಕೂಡ ಅವರಿಗೆ ಹಸ್ತಾಂತರ ಮಾಡಲಾಗುತ್ತೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಆ ಚಿನ್ನದ ಡಾಬು ಇರಬಹುದು ಅಥವಾ ಚಿನ್ನದ ಕತ್ತಿಗಳಿರಬಹುದು ಬೇರೆ ಬೇರೆ ರೀತಿಯಾದಂತಹ ಒಡವೆ ಅವರ ಭಾವಚಿತ್ರವೇ ಇರುವಂತಹ ಚಿನ್ನದ ಒಂದು ಪೆಂಡೆಂಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ ಅದನ್ನ ಕೂಡ ವಾಪಸ್ ಕೊಡ್ತಾ ಇದ್ದಾರೆ ಅವರಿಗೆ ಹಸ್ತಾಂತರವನ್ನ ಮಾಡ್ತಾ ಇದ್ದಾರೆ ತಮಿಳುನಾಡಿಗೆ ಜಯಲಲಿತಾ ಆಸ್ತಿ ಹಸ್ತಾಂತರ ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಆಸ್ತಿ ವಾಪಸ್ ಜಯಲಲಿತಾ ಒಡವೆಗಳು ಇದೆಲ್ಲವನ್ನ ಕೂಡ ಎಕ್ಸ್ಕ್ಲೂಸಿವ್ ದೃಶ್ಯ ಇದು ಚಿನ್ನದ ಕತ್ತಿ ಚಿನ್ನದ ಡಾಬು ಮತ್ತು ವಿವಿಧ ಒಡವೆಗಳನ್ನ ವಾಪಸ್ ಕೊಡಲಾಗ್ತಾ ಇದೆ ತಮಿಳುನಾಡಿಗೆ ಜಯಲಲಿತಾ ಆಸ್ತಿ ಏನಿತ್ತು ಅದನ್ನ ಹಸ್ತಾಂತರ ಮಾಡಲಾಗ್ತಾ ಇದೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಅದರ ಬೆನ್ನಲ್ಲೇ ಈ ಎಲ್ಲವನ್ನ ಕೂಡ ವಾಪಸ್ ಕೊಡ್ತಾ ಇದ್ದಾರೆ ಜಯಲಲಿತಾರ ಒಡವೆಗಳು ಏನಿತ್ತು ಆ ಒಡವೆಗಳು ಎಲ್ಲವನ್ನ ಕೂಡ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಅದನ್ನ ವಾಪಸ್ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಇದು ಎಕ್ಸ್ಕ್ಲೂಸಿವ್ ದೃಶ್ಯ ಇದು ಅವರು ಯೂಸ್ ಮಾಡ್ತಿದ್ದಂತಹ ಆ ಡಾಬು ಇರಬಹುದು ಅಥವಾ ಚಿನ್ನದ ಕಿರೀಟದ ರೀತಿಯಲ್ಲಿ ಇರುವಂತಹ ಆ ಒಡವೆಗಳು ಏನಿದೆ ಅದೆಲ್ಲವನ್ನ ಕೂಡ ಅವರಿಗೆ ಹಸ್ತಾಂತರ ಮಾಡಲಾಗ್ತಾ ಇದೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿರುತ್ತೆ ಅವರಿಗೆ ಸೇರಿದಂತಹ ಒಡವೆಗಳು ಏನಿದೆ ಅದನ್ನ ವಾಪಸ್ ಮಾಡಬೇಕು ಅಂತ ಹೇಳಿ ಆ ಆದೇಶದಂತೆಯೇ ಈಗ ಆ ಅಮ್ಮ ಅಂತ ಏನ್ ಕರಿತಾ ಇದ್ರು ತಮಿಳುನಾಡಿನಲ್ಲಿ ಜಯಲಲಿತಾ ಅವರು ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ರು ಮುಖ್ಯಮಂತ್ರಿಯಾಗಿ ಅಲ್ಲಿನ ಜನರ ಮನಸ್ಸನ್ನ ಗೆದ್ದಿದ್ರು ಅವರು ಸಾವನ್ನಪ್ಪಿದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತಮಿಳುನಾಡಿನ ಇಡೀ ಜನತೆ ಕಂಬನಿಯನ್ನ ಮಿಡಿದಿತ್ತು ಅವರು ಸಂಪಾದನೆ ಮಾಡಿದಂತಹ ಆ ಒಡವೆಗಳಿರಬಹುದು ಆಸ್ತಿ ಇರಬಹುದು ಅದೆಲ್ಲವನ್ನ ಕೂಡ ಮುಟ್ಟುಗೋಲು ಹಾಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗಿತ್ತು ಈಗ ಸುಪ್ರೀಂ ಕೋರ್ಟ್ ಅಂತಹ ಆ ಆದೇಶದಂತೆ ಅದೆಲ್ಲವನ್ನ ಕೂಡ ವಾಪಸ್ ಮಾಡಲಾಗ್ತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಆ ಒಡವೆಗಳ ಒಂದು ದೃಶ್ಯವನ್ನ ಕೂಡ ಆ ಡಾಬ್ ಇರಬಹುದು ಚಿನ್ನದ ವಸ್ತುಗಳಿರಬಹುದು ಎಲ್ಲವನ್ನ ಜೊತೆಗೆ ಆಸ್ತಿ ಏನಿದೆ ಅವರು ಸಂಪಾದನೆ ಮಾಡಿದಂತಹ ಆಸ್ತಿ ಏನಿದೆ ಅದೆಲ್ಲವನ್ನ ಕೂಡ ವಾಪಸ್ ಕೊಡೋದಕ್ಕೆ ಈಗ ತಯಾರಿ ನಡೆದಿದೆ ತಮಿಳುನಾಡಿಗೆ ಅಮ್ಮನ ಆಸ್ತಿಯನ್ನ ಹಸ್ತಾಂತರ ಮಾಡಲಾಗ್ತಾ ಇದೆ ಡಾಬು ಇರಬಹುದು ಒಡವೆಗಳಿರಬಹುದು ಚಿನ್ನದ ಕತ್ತಿ ಜೊತೆಗೆ ಚಿನ್ನದ ಡಾಬು ವಿವಿಧ ಒಡವೆಗಳು ಇನ್ನಷ್ಟು ಸಾಕಷ್ಟು ಒಡವೆಗಳಿವೆ ಆ ಎಲ್ಲವನ್ನ ಕೂಡ ಅವರಿಗೆ ಹಸ್ತಾಂತರ ಮಾಡಲಾಗುತ್ತೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಆ ಚಿನ್ನದ ಡಾಬು ಇರಬಹುದು ಅಥವಾ ಚಿನ್ನದ ಕತ್ತಿಗಳಿರಬಹುದು ಬೇರೆ ಬೇರೆ ರೀತಿಯಾದಂತಹ ಒಡವೆ ಅವರ ಭಾವಚಿತ್ರವೇ ಇರುವಂತಹ ಚಿನ್ನದ ಒಂದು ಪೆಂಡೆಂಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ ಅದನ್ನ ಕೂಡ ವಾಪಸ್ ಕೊಡ್ತಾ ಇದ್ದಾರೆ ಅವರಿಗೆ ಹಸ್ತಾಂತರವನ್ನ ಮಾಡ್ತಾ ಇದ್ದಾರೆ
ತಮಿಳುನಾಡಿಗೆ ಜಯಲಲಿತಾ ಆಸ್ತಿ ಹಸ್ತಾಂತರ ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಆಸ್ತಿ ವಾಪಸ್ ಜಯಲಲಿತಾ ಒಡವೆಗಳು ಇದೆಲ್ಲವನ್ನ ಕೂಡ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಚಿನ್ನದ ಕತ್ತಿ, ಚಿನ್ನದ ಡಾಬು ಮತ್ತು ವಿವಿಧ ಒಡವೆಗಳನ್ನ ವಾಪಸ್ ಕೊಡಲಾಗ್ತಾ ಇದೆ. ತಮಿಳುನಾಡಿಗೆ ಜಯಲಲಿತಾ ಆಸ್ತಿ ಏನಿತ್ತು ಅದನ್ನ ಹಸ್ತಾಂತರ ಮಾಡಲಾಗ್ತಾ ಇದೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ. ಅದರ ಬೆನ್ನಲ್ಲೇ ಈ ಎಲ್ಲವನ್ನ ಕೂಡ ವಾಪಸ್ ಕೊಡ್ತಾ ಇದ್ದಾರೆ. ಜಯಲಲಿತಾರ ಒಡವೆಗಳು ಏನಿತ್ತು ಆ ಒಡವೆಗಳು ಎಲ್ಲವನ್ನ ಕೂಡ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಅದನ್ನ ವಾಪಸ್ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಇದು ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಅವರು ಯೂಸ್ ಮಾಡ್ತಿದ್ದಂತಹ ಆ ಡಾಬು ಇರಬಹುದು ಅಥವಾ ಚಿನ್ನದ ಕಿರೀಟದ ರೀತಿಯಲ್ಲಿ ಇರುವಂತಹ ಆ ಒಡವೆಗಳು ಏನಿದೆ ಅದೆಲ್ಲವನ್ನ ಕೂಡ ಅವರಿಗೆ ಹಸ್ತಾಂತರ ಮಾಡಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿರುತ್ತೆ. ಅವರಿಗೆ ಸೇರಿದಂತಹ ಒಡವೆಗಳು ಏನಿದೆ ಅದನ್ನ ವಾಪಸ್ ಮಾಡಬೇಕು ಅಂತ ಹೇಳಿ ಆ ಆದೇಶದಂತೆಯೇ ಈಗ ಆ ಅಮ್ಮ ಅಂತ ಏನ್ ಕರಿತಾ ಇದ್ರು ತಮಿಳುನಾಡಿನಲ್ಲಿ ಜಯಲಲಿತಾ ಅವರು ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ರು. ಮುಖ್ಯಮಂತ್ರಿಯಾಗಿ ಅಲ್ಲಿನ ಜನರ ಮನಸ್ಸನ್ನ ಗೆದ್ದಿದ್ರು. ಅವರು ಸಾವನ್ನಪ್ಪಿದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತಮಿಳುನಾಡಿನ ಇಡೀ ಜನತೆ ಕಂಬನಿಯನ್ನ ಮಿಡಿದಿತ್ತು. ಅವರು ಸಂಪಾದನೆ ಮಾಡಿದಂತಹ ಆ ಒಡವೆಗಳಿರಬಹುದು, ಆಸ್ತಿ ಇರಬಹುದು, ಅದೆಲ್ಲವನ್ನ ಕೂಡ ಮುಟ್ಟುಗೋಲು ಹಾಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗಿತ್ತು. ಈಗ ಸುಪ್ರೀಂ ಕೋರ್ಟ್ ಅಂತಹ ಆ ಆದೇಶದಂತೆ ಅದೆಲ್ಲವನ್ನ ಕೂಡ ವಾಪಸ್ ಮಾಡಲಾಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಆ ಒಡವೆಗಳ ಒಂದು ದೃಶ್ಯವನ್ನ ಕೂಡ. ಆ ಡಾಬ್ ಇರಬಹುದು, ಇತರೆ ಚಿನ್ನದ ವಸ್ತುಗಳಿರಬಹುದು, ಎಲ್ಲವನ್ನ ಜೊತೆಗೆ ಆಸ್ತಿ ಏನಿದೆ ಅವರು ಸಂಪಾದನೆ ಮಾಡಿದಂತಹ ಆಸ್ತಿ ಏನಿದೆ ಅದೆಲ್ಲವನ್ನ ಕೂಡ ವಾಪಸ್ ಕೊಡೋದಕ್ಕೆ ಈಗ ತಯಾರಿ ನಡೆದಿದೆ. ತಮಿಳುನಾಡಿಗೆ ಅಮ್ಮನ ಆಸ್ತಿಯನ್ನ ಹಸ್ತಾಂತರ ಮಾಡಲಾಗ್ತಾ ಇದೆ. ಡಾಬು ಇರಬಹುದು, ಒಡವೆಗಳಿರಬಹುದು, ಚಿನ್ನದ ಕತ್ತಿ ಜೊತೆಗೆ ಚಿನ್ನದ ಡಾಬು, ವಿವಿಧ ಒಡವೆಗಳು, ಇನ್ನಷ್ಟು ಸಾಕಷ್ಟು ಒಡವೆಗಳಿವೆ. ಆ ಎಲ್ಲವನ್ನ ಕೂಡ ಅವರಿಗೆ ಹಸ್ತಾಂತರ ಮಾಡಲಾಗುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಆ ಚಿನ್ನದ ಡಾಬು ಇರಬಹುದು ಅಥವಾ ಚಿನ್ನದ ಕತ್ತಿಗಳಿರಬಹುದು, ಬೇರೆ ಬೇರೆ ರೀತಿಯಾದಂತಹ ಒಡವೆ, ಅವರ ಭಾವಚಿತ್ರವೇ ಇರುವಂತಹ ಚಿನ್ನದ ಒಂದು ಪೆಂಡೆಂಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಅದನ್ನ ಕೂಡ ವಾಪಸ್ ಕೊಡ್ತಾ ಇದ್ದಾರೆ, ಅವರಿಗೆ ಹಸ್ತಾಂತರವನ್ನ ಮಾಡ್ತಾ ಇದ್ದಾರೆ. ತಮಿಳುನಾಡಿಗೆ ಜಯಲಲಿತಾ ಆಸ್ತಿ ಹಸ್ತಾಂತರ ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಆಸ್ತಿ ವಾಪಸ್ ಜಯಲಲಿತಾ ಒಡವೆಗಳು ಇದೆಲ್ಲವನ್ನ ಕೂಡ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಚಿನ್ನದ ಕತ್ತಿ, ಚಿನ್ನದ ಡಾಬು ಮತ್ತು ವಿವಿಧ ಒಡವೆಗಳನ್ನ ವಾಪಸ್ ಕೊಡಲಾಗ್ತಾ ಇದೆ. ತಮಿಳುನಾಡಿಗೆ ಜಯಲಲಿತಾ ಆಸ್ತಿ ಏನಿತ್ತು ಅದನ್ನ ಹಸ್ತಾಂತರ ಮಾಡಲಾಗ್ತಾ ಇದೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ. ಅದರ ಬೆನ್ನಲ್ಲೇ ಈ ಎಲ್ಲವನ್ನ ಕೂಡ ವಾಪಸ್ ಕೊಡ್ತಾ ಇದ್ದಾರೆ. ಜಯಲಲಿತಾರ ಒಡವೆಗಳು ಏನಿತ್ತು ಆ ಒಡವೆಗಳು ಎಲ್ಲವನ್ನ ಕೂಡ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಅದನ್ನ ವಾಪಸ್ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಇದು ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಅವರು ಯೂಸ್ ಮಾಡ್ತಿದ್ದಂತಹ ಆ ಡಾಬು ಇರಬಹುದು ಅಥವಾ ಚಿನ್ನದ ಕಿರೀಟದ ರೀತಿಯಲ್ಲಿ ಇರುವಂತಹ ಆ ಒಡವೆಗಳು ಏನಿದೆ ಅದೆಲ್ಲವನ್ನ ಕೂಡ ಅವರಿಗೆ ಹಸ್ತಾಂತರ ಮಾಡಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿರುತ್ತೆ. ಅವರಿಗೆ ಸೇರಿದಂತಹ ಒಡವೆಗಳು ಏನಿದೆ ಅದನ್ನ ವಾಪಸ್ ಮಾಡಬೇಕು ಅಂತ ಹೇಳಿ ಆ ಆದೇಶದಂತೆಯೇ ಈಗ ಆ ಅಮ್ಮ ಅಂತ ಏನ್ ಕರಿತಾ ಇದ್ರು ತಮಿಳುನಾಡಿನಲ್ಲಿ ಜಯಲಲಿತಾ ಅವರು ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ರು. ಮುಖ್ಯಮಂತ್ರಿಯಾಗಿ ಅಲ್ಲಿನ ಜನರ ಮನಸ್ಸನ್ನ ಗೆದ್ದಿದ್ರು. ಅವರು ಸಾವನ್ನಪ್ಪಿದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತಮಿಳುನಾಡಿನ ಇಡೀ ಜನತೆ ಕಂಬನಿಯನ್ನ ಮಿಡಿದಿತ್ತು. ಅವರು ಸಂಪಾದನೆ ಮಾಡಿದಂತಹ ಆ ಒಡವೆಗಳಿರಬಹುದು, ಆಸ್ತಿ ಇರಬಹುದು, ಅದೆಲ್ಲವನ್ನ ಕೂಡ ಮುಟ್ಟುಗೋಲು ಹಾಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗಿತ್ತು. ಈಗ ಸುಪ್ರೀಂ ಕೋರ್ಟ್ ಅಂತಹ ಆ ಆದೇಶದಂತೆ ಅದೆಲ್ಲವನ್ನ ಕೂಡ ವಾಪಸ್ ಮಾಡಲಾಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಆ ಒಡವೆಗಳ ಒಂದು ದೃಶ್ಯವನ್ನ ಕೂಡ. ಆ ಡಾಬ್ ಇರಬಹುದು, ಇತರೆ ಚಿನ್ನದ ವಸ್ತುಗಳಿರಬಹುದು, ಎಲ್ಲವನ್ನ ಜೊತೆಗೆ ಆಸ್ತಿ ಏನಿದೆ ಅವರು ಸಂಪಾದನೆ ಮಾಡಿದಂತಹ ಆಸ್ತಿ ಏನಿದೆ ಅದೆಲ್ಲವನ್ನ ಕೂಡ ವಾಪಸ್ ಕೊಡೋದಕ್ಕೆ ಈಗ ತಯಾರಿ ನಡೆದಿದೆ. ತಮಿಳುನಾಡಿಗೆ ಅಮ್ಮನ ಆಸ್ತಿಯನ್ನ ಹಸ್ತಾಂತರ ಮಾಡಲಾಗ್ತಾ ಇದೆ. ಡಾಬು ಇರಬಹುದು, ಒಡವೆಗಳಿರಬಹುದು, ಚಿನ್ನದ ಕತ್ತಿ ಜೊತೆಗೆ ಚಿನ್ನದ ಡಾಬು, ವಿವಿಧ ಒಡವೆಗಳು, ಇನ್ನಷ್ಟು ಸಾಕಷ್ಟು ಒಡವೆಗಳಿವೆ. ಆ ಎಲ್ಲವನ್ನ ಕೂಡ ಅವರಿಗೆ ಹಸ್ತಾಂತರ ಮಾಡಲಾಗುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ